ಸೀಸನ್ 3 KBಯಲ್ಲಿ ಪ್ರಮೋಟಿಂಗ್ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಕಂಪ್ನಿಯ ಪರಿಚಯನ ಮಾಡಿಸ್ಕೊಳ್ತೀನಿ. ನಾನು ಕಂಪ್ನಿ ಇಂಟ್ರಡಕ್ಷನ್ ಹೇಳ್ಬೇಕಂದ್ರೆ ಡ್ರೀಮ್ ಡೀಲ್ ಗ್ರೂಪ್ ಅಂತ. ಡ್ರೀಮ್ ಡೀಲ್ ಗ್ರೂಪ್ ಅನ್ನೋದು ಒಂದು ಬ್ರ್ಯಾಂಡ್ ಅಷ್ಟೇ. ಸ್ಯಾಮ್ಸಂಗ್, ಸೋನಿ, ಫಿಲಿಪ್ಸ್, LG, ಒನಿಡಾ, ಪ್ಯಾನಾಸೋನಿಕ್ ಈ ತರ ಎಷ್ಟು ಬ್ರ್ಯಾಂಡ್ಸ್ ಇದೆಯೋ ಬೇರೆ ದೇಶದ್ದು, ಅದೇ ತರ ನಮ್ದು ಡ್ರೀಮ್ ಡೀಲ್ ಅನ್ನೋದು ನಮ್ಮ ಇಂಡಿಯನ್ ಪ್ರಾಡಕ್ಟ್, ಭಾರತದ ಒಂದು ಬ್ರ್ಯಾಂಡ್ ಇದೆ. ನಮ್ಮ ಮೋದಿ ಸರ್ ಹೇಳ್ದಂಗೆ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅನ್ನೋ ತರ ಆ ಕಾನ್ಸೆಪ್ಟ್ ಅಲ್ಲಿ ಓಪನ್ ಆಗಿರುವಂತ ಡ್ರೀಮ್ ಡೀಲ್ ಗ್ರೂಪ್ ಅನ್ನೋದು ನಮ್ಮ ಇಂಡಿಯನ್ ಬ್ರ್ಯಾಂಡ್. ಈ ಕಂಪನಿ ಹೆಡ್ ಆಫೀಸ್ ಬಂದ್ಬಿಟ್ಟು ಅಮರ್ ಜ್ಯೋತಿ ಲೇಔಟ್ ಅಲ್ಲಿ ಇದೆ. ದೊಮ್ಲೂರು ಮತ್ತೆ ಇಂದಿರಾನಗರ್ ಮಧ್ಯಭಾಗದಲ್ಲಿ ಇರುವ ಅಮರ್ ಜ್ಯೋತಿ ಲೇಔಟ್ ಅಲ್ಲಿ ಇದೆ. ನಾನೇ ವಿಸಿಟ್ ಮಾಡಿದ್ದೀನಿ ಅಲ್ಲಿ. ನೆಕ್ಸ್ಟ್ ನಮ್ಮ ಶೋರೂಮ್ಗಳು ಬಂದ್ಬಿಟ್ಟು ದಾಸರಳ್ಳಿಯಲ್ಲಿದೆ, ಅಗ್ರಹಾರ ದಾಸರಳ್ಳಿ ಮತ್ತೆ ಅಂದ್ರಳ್ಳಿಯಲ್ಲಿ ಬಂದ್ಬಿಟ್ಟು ನಮ್ದು ಬ್ರಾಂಚ್ ಆಫೀಸ್ ಇದೆ. ನೆಕ್ಸ್ಟ್ ನಮ್ಮ ಪ್ರಾಜೆಕ್ಟ್ಸ್ ಹೇಳ್ಬೇಕಂದ್ರೆ ಎಲೆಕ್ಟ್ರಾನಿಕ್ಸ್, ಫರ್ನಿಚರ್ಸ್, ಗೋಲ್ಡನ್ ಡೈಮಂಡ್ಸ್, ಜೂಡಲ್ ಕಿಡ್, ಟ್ರೇಡಿಂಗ್ ಅಕಾಡೆಮಿ, ಟೂರಿಸಮ್, ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಡ್ರೀಮ್ ಡೀಲ್ ಚಿಕ್ಕಮ್ ಅಪ್ಕಮಿಂಗ್ ಇದೆ. ಡ್ರೀಮ್ ಟೈಮ್ಸ್ ಅನ್ನೋದು ನಮ್ದು ನ್ಯೂಸ್ ಚಾನೆಲ್ ಇದೆ. ಎಕ್ಸ್ಪೋ ಪ್ರಾಪರ್ಟೀಸ್ ಅಪ್ಕಮಿಂಗ್ ಇದೆ. ನೆಕ್ಸ್ಟ್ ಲೀಗಲ್ ಡಾಕ್ಯುಮೆಂಟ್ಸ್ ಪ್ಯಾನ್ ಇದೆ ನಮ್ದು, ಪರ್ಮನೆಂಟ್ ಅಕೌಂಟ್ ನಂಬರ್, AOA, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, GST ಕಂಪ್ನಿ ಟ್ಯಾಕ್ಸ್ ಪೇ ಮಾಡ್ತಾರೆ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಉದಯಂ ರಿಜಿಸ್ಟ್ರೇಷನ್ ಫಾರ್ಮ್, MCA ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, MOA ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ಇವಾಗ ಯಾವ್ದೋ ಒಂದು ಹೋಟೆಲ್, ಬೇಕರಿನೋ, ರೆಸ್ಟೋರೆಂಟ್ ಓಪನ್ ಮಾಡ್ಬೇಕಂದ್ರೆ, ಒಂದು ಮೆಡಿಕಲ್ ಸ್ಟೋರ್ ಆಗ್ಲಿ ಏನೇ ಇದ್ರೆ ಲೈಸೆನ್ಸ್ ಆದ್ರೂ ಬೇಕು. ಇವಾಗ ಗಾಡಿ ಓಡಿಸ್ಬೇಕಂದ್ರೆ ನಮ್ಗೆ ಲೈಸೆನ್ಸ್ ಬೇಕು. ಆ ತರ ಒಂದು ನಮ್ದು ಕಾಮರ್ಸ್ ಕಂಪನಿ ಇದೆ, ಕಾಮರ್ಸ್ ಪ್ಲಾಟ್ಫಾರ್ಮ್ ಕಂಪನಿ ಇದು. ಅದರ ಡಾಕ್ಯುಮೆಂಟ್ಸ್ ಇದು ನಮ್ದು. ಬ್ರಾಂಚ್ ಆಫೀಸಸ್ 34 ಭಾಗದಲ್ಲಿದೆ. ಅದರಲ್ಲಿ ಮಂಗಳೂರು, ಮೈಸೂರು, ಚಿಕ್ಕಮಂಗ್ಳೂರು, ಮೂಡುಬಿದಿರೆ, ಭಟ್ಕಲ್, ಶಿವಮೊಗ್ಗ, HD ಕೋಟೆ, ರಾಮನಗರ, ಹುಣಸೂರು, ಹಾಸನ, ಗದಗ, ಬಾಗೇಪಲ್ಲಿ, KB ಕ್ರಾಸ್, ಮಂಡ್ಯ, ತೆಲಂಗಾಣ, ಹೂವಿನಡಗಲಿ, ರಾಣಿಬೆನ್ನೂರು, ಬೆಂಗಳೂರು ಅಂದ್ರಲ್ಲಿ ವಿದ್ಯಮಾನ್ಯ ನಗರ ಬ್ರಾಂಚ್ ಆಫೀಸ್ ನಾನೇ ವಿಸಿಟ್ ಮಾಡಿದ್ದೀನಿ. ನಮ್ದು ಡ್ರಾ ಅಲ್ಲೇ ನಡೆಯೋದು. ಮಡಿಕೇರಿ, ಬೆಳ್ತಂಗಡಿ, ಉಡುಪಿ, ದಾವಣಗೆರೆ, ಸಿಂಧನೂರು, ತುಮಕೂರು, ಕೋಲಾರ, ಚನ್ನಪಟ್ಟಣ, ಬೆಳಗಾವಿ, ಪೆರಿಯಾಪಟ್ಟಣ, T ನರಸೀಪುರ, ಶ್ರೀನಿವಾಸಪುರ. ನಾರ್ತ್ ಇಂಡಿಯಾ ಕಡೆ ನೋಡಿ ಛತ್ತೀಸ್ಗಢ ಅಲ್ಲಿದೆ, ಆಂಧ್ರ ಪ್ರದೇಶಲ್ಲಿ ಕಡಪಾಲಿದೆ, ರಾಯದುರ್ಗಲ್ಲಿದೆ, ತೆಲಂಗಾಣ ಇದೆ, ನೆಕ್ಸ್ಟ್ ಹುಬ್ಳಿ. ಇಷ್ಟು ಬ್ರಾಂಚ್ ಆಫೀಸರ್ಸ್. ನೆಕ್ಸ್ಟ್ ನಮ್ಮ ವಿಷನ್ ಏನಂದ್ರೆ, ನಾವಾಗ 2023 2023 ಸ್ಟಾರ್ಟ್ ಆಗಿದ್ದು ನಮ್ದು ಕೇವಲ ಒಂದು 6,000 ಸ್ಕ್ವೇರ್ ಫೀಟ್ ಅಲ್ಲಿ ಒಂದು ಚಿಕ್ಕ ಒಂದು ಯಾವ್ದೋ ಆಫೀಸ್ ತರ ಮಂಗಳೂರಲ್ಲಿ ಸ್ಟಾರ್ಟ್ ಆಗಿದ್ದು. ಇವಾಗ 10,000 ಕಸ್ಟಮರ್ಸ್ ಜೊತೆ ಇದ್ದಿದ್ದು ಇವಾಗ 3 ಲಕ್ಷ ಜನ ಕಸ್ಟಮರ್ಸ್, ಹ್ಯಾಪಿ ಕಸ್ಟಮರ್, 3 ಲಕ್ಷಕ್ಕಿಂತ ಹೆಚ್ಚಾಗಿರೋ ಕಸ್ಟಮರ್ಸ್ ಇದ್ರಲ್ಲಿ ಇವಾಗ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಇದಾರೆ ಹೇಳ್ಬೇಕಂದ್ರೆ. ನೆಕ್ಸ್ಟ್ ಕಾಮರ್ಸ್ ವೆಬ್ಸೈಟ್ ನಮ್ದು ಇವಾಗ ಯಾವ್ದು ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ, ಶಾಪ್ಸಿ, ಮಿಂತ್ರಾ ಈ ತರ ಎಷ್ಟೊಂದು ಆನ್ಲೈನ್ ಶಾಪಿಂಗ್ ಆಪ್ಸ್ ಇದೆಯೋ ಅದೇ ತರ ನಮ್ದು ಕಾಮರ್ಸ್ ವೆಬ್ಸೈಟ್, ಅಫಿಷಿಯಲ್ ವೆಬ್ಸೈಟ್ ಅಂತ ನಮ್ಮ ಪ್ಲೇ ಸ್ಟೋರ್ ಅಲ್ಲೇ ಲಾಂಚ್ ಆಗಿದೆ. ನೆಕ್ಸ್ಟ್ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಅನುಶ್ರೀ ಮೇಡಮ್. ಅನುಶ್ರೀ ಮೇಡಮ್ ಎಲ್ರಿಗೂ ಕರ್ನಾಟಕದಲ್ಲಿ ಫೇಮಸ್ ಆಂಕರ್ ಅವರು, ಜಿ ಕನ್ನಡ ಅಲ್ಲಿ ಎಲ್ರಿಗೂ ಗೊತ್ತು. ನಮ್ಮ ಮನೆ ಮಗಳಾದ ಅನುಶ್ರೀ ಮೇಡಮ್ ಎಲ್ರಿಗೂ ಪರಿಚಯ ಇರ್ತಾರೆ, ಎಲ್ರಿಗೂ ಗೊತ್ತಿರುತ್ತೆ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಜಿ ಕನ್ನಡ ಮತ್ತೆ ಕಲರ್ಸ್ ಕನ್ನಡ ನೋಡೋರ್ಗೆ. ಇವ್ರು ಬಂದ್ಬಿಟ್ಟು ಇವ್ರನ್ನ ಏನಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದಾರೆ ಅಂದ್ರೆ, ಮಹಾನಟಿ ಪ್ರೋಗ್ರಾಮ್ ಅಲ್ಲಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಅಂತ ಯಾವ್ದು ಲೇಡೀಸ್ ಗೆದ್ದಿರ್ತಾರಲ್ಲ ಅವ್ರಿಗೆ ನಮ್ಮ ಡ್ರೀಮ್ ಡೀಲ್ ಕಂಪ್ನಿನೇ ಎಲೆಕ್ಟ್ರಾನಿಕ್ಸ್, ಫರ್ನಿಚರ್ಸ್, ಗಿಫ್ಟ್ ವೌಚರ್ಸ್ ಪ್ರೊವೈಡ್ ಮಾಡೋದು. ನೆಕ್ಸ್ಟ್ ಸೆಲೆಬ್ರಿಟಿ ಅಪಿಯರೆನ್ಸ್ ನೋಡ್ಬೇಕಂದ್ರೆ ನಮ್ಮ UT ಖಾದರ್ ಸರ್ ಸ್ಪೀಕರ್, ತಾರಾ ಮೇಡಮ್, ರಮೇಶ್ ಅರವಿಂದ್ ಸರ್, ಮತ್ತೆ ನಮ್ಮ ಮಾಲಾಶ್ರೀ ಮೇಡಮ್, ವಿಜಯ ರಾಘವೇಂದ್ರ ಸರ್, ಸುಮಾರು ನಮ್ಮ ಪ್ರಮೋಷನ್ಸ್ ಮಾಡಿದ್ದಾರೆ. ಗಿಲ್ಲಿ ನಟ ಇವಾಗ ಸೀಸನ್ 12 ಬಿಗ್ ಬಾಸ್ ವಿನ್ನರ್ ನಮ್ಮ ಗಿಲ್ಲಿ ನಟ ಸರ್ ಪ್ರಮೋಷನ್ ಮಾಡಿದ್ದಾರೆ ನಮ್ಮ ಕಂಪನಿನ. ನಮ್ಮ ಕಂಪನಿ ಪ್ರಮೋಷನ್ ಮಾಡಿದಕ್ಕೆ ಅವರು ಸೀಸನ್ 12 ಅಲ್ಲಿ ಗೆದ್ದಂಗಿದ್ದಾರೆ. ನೆಕ್ಸ್ಟ್ ಹೇಳ್ಬೇಕಂದ್ರೆ ಸಾಧು ಕೋಕಿಲ ಸರ್ ಇದ್ದಾರೆ. ಇದರ ಸುಮಾರು ಇದೆಲ್ಲ ಸೆಲೆಬ್ರಿಟೀಸ್, ಕನ್ನಡ ಆಕ್ಟರ್ಸ್ ಯಾರು ಪ್ರಮೋಷನ್ ಮಾಡಿದ್ದಾರೆ. ಮೀಡಿಯಾ ಸ್ಪಾಟ್ಲೈಟ್ ಹೇಳ್ಬೇಕಂದ್ರೆ TV9, BTV ಈ ತರ ಸುಮಾರು TV9 ಚಾನಲ್ಸ್, ನ್ಯೂಸ್ ಚಾನಲ್ಸ್ ಅಲ್ಲಿ ಬಂದಿದೆ. ನೆಕ್ಸ್ಟ್ ರೀಸೆಂಟ್ ಆಗಿ ನಡೆದಿರೋ ಒಂದು ಇಂಡಿಯಾ ಇಂಗ್ಲೆಂಡ್ ಟೂರ್ನಮೆಂಟ್ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಸ್ಕೋರ್ ಬೋರ್ಡ್ ಅಲ್ಲಿ ಬಂದಿದೆ ನಮ್ದು ಡ್ರೀಮ್ ಡೀಲ್ ಲೋಗೋ ಈ ತರ. ನೆಕ್ಸ್ಟ್ ಅಪ್ಕಮಿಂಗ್ 2026 IPL ಅಲ್ಲಿ ನಮ್ದು RCB ಗೆ ಸ್ಪಾನ್ಸರ್ಶಿಪ್ ಮಾಡ್ತಾ ಇದೆ ನಮ್ದು ಡ್ರೀಮ್ ಡೀಲ್. ನೆಕ್ಸ್ಟ್ ಇವಾಗ BMTC ಬಸ್ ಹಿಂದ್ಗಡೆ ವೈಟ್ ಗೋಲ್ಡ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲರೂ ನೋಡಿರ್ತೀರ, ಅದೇ ತರ KSRTC ಹಿಂದ್ಗಡೆ ಅನುಶ್ರೀ ಮೇಡಮ್ ಫೋಟೋ ಜೊತೆ ನಮ್ದು ಡ್ರೀಮ್ ಡೀಲ್ ಲೋಗೋ ಇರುತ್ತೆ. ನಮ್ದು ಪೋಸ್ಟರ್ ಇದೆ, ಬ್ಯಾನರ್. ನೆಕ್ಸ್ಟ್ ಪ್ರೇಮ ಮೇಡಮ್ ಪ್ರಮೋಷನ್ ಮಾಡಿದೆ. ನೆಕ್ಸ್ಟ್ ನ್ಯೂಸ್ ಪೇಪರ್ಸ್ ಅಲ್ಲಿ ಬಂದಿದೆ. ಎಲೆಕ್ಟ್ರಾನಿಕ್ಸ್, ಫರ್ನಿಚರ್ಸ್ ಅಲ್ಲದೆ ನಮ್ದು ಡಿಪೋಸ್ ಫ್ಯಾಷನ್ ಅಂತ ಕ್ಲೋತಿಂಗ್, ನಮ್ದೇ ಡ್ರೆಸ್ ಮೆಟೀರಿಯಲ್ಸ್, ಫುಟ್ವೇರ್ ಅಂದ್ರೆ ಪಾದರಕ್ಷಕ, ಶೂಸ್, ಸ್ಲಿಪ್ಪರ್ಸ್ ಆ ತರ. ನೆಕ್ಸ್ಟ್ ಪರ್ಫ್ಯೂಮ್ಸ್ ಇದೆ ನಮ್ದೇ. ಪರ್ಫ್ಯೂಮ್ಸ್ ಅಂದ್ರೆ ತುಂಬಾ ಎಷ್ಟೋ ಜನಕ್ಕೆ ತುಂಬಾ ಅಡಿಕ್ಷನ್, ಇಷ್ಟ ಆಗಿರುತ್ತೆ. DD ಬಾಸ್, ಅಮರ, ನಿಯರ, ರಿಯೋ ರ್ಯಾಬಿಟ್ ಈ ಪರ್ಫ್ಯೂಮ್ಸ್ ನಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಬಿಗ್ ಬಾಸ್ ಅಲ್ಲಿ ನಮ್ಮ ರಜತ್ ಸರ್ ಇದನ್ನು ಪ್ರಮೋಷನ್ ಮಾಡಿದ್ದಾರೆ, ಈ DD ಬಾಸ್ ಮತ್ತೆ ಅಮರ, ನಿಯರ ಅನ್ನೋ ಪರ್ಫ್ಯೂಮ್ಸ್ಗೆ. ನೆಕ್ಸ್ಟ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್, ನಮ್ಮ ರೈತರಿಗೆ ಸಹಾಯ ಪಡುವಂತ ಇದೊಂದು
ಪ್ರಾಡಕ್ಟ್ಸ್, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಆರ್ಗಾನಿಕ್ ಮ್ಯಾನ್ಯೂರ್, ಗೊಬ್ಬರ, ಬಯೋ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಕ್ರಿಮಿ ಕೀಟನಾಶಕಗಳು, ನೆಕ್ಸ್ಟ್ ಅಡ್ಜುವೆಂಟ್ಸ್, ಸೀಡ್ಸ್, ಸ್ಪ್ರೇಯರ್ಸ್, ಅಗ್ರಿಕಲ್ಚರಲ್ ಡ್ರೋನ್, ಆ ತರ. ನೆಕ್ಸ್ಟ್ ಇ ಕಾಮರ್ಸ್ ಕೂಪನ್ ಅಂದ್ರೆ ಇವಾಗ ನೀವು ಯಾರಿಗೂ ಫೋನ್ ಪೇ ಮಾಡೋದು ಬೇಡ, ಕ್ಯಾಶ್ ಪೇ ಮಾಡ್ಬೇಕಾಗಿಲ್ಲ. ಇನ್ಸ್ಟಾಲ್ಮೆಂಟ್ ಅಲ್ಲಿ ನೀವು ಇದನ್ನ ಇವಾಗ ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ EMI ಪೇ ಮಾಡ್ತೀರಾ, ಅದೇ ತರ ಇ ಕಾಮರ್ಸ್ ಕೂಪನ್ ನೀವು ಪ್ರತಿ ತಿಂಗಳು ಆನ್ಲೈನ್ ಶಾಪಿಂಗ್ ಮಾಡೋದು, ಕೂಪನ್ ಪರ್ಚೇಸ್ ಮಾಡೋದು ಅಷ್ಟೇ. ನೀವು ಅದನ್ನ ಬೈ ನಾವ್ ಅಂತ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಗ್ರೀನ್ ಆಗುತ್ತೆ. ನೀವು ಪರ್ಚೇಸ್ ಮಾಡಿಲ್ಲ ಅಂದ್ರೆ ವೈಟ್ ಕಲರ್ ಅಲ್ಲಿ ಹಂಗೆ ಉಳ್ಕೊಳ್ಳುತ್ತೆ ಅದು. ಈ ತರ ನಮ್ಮ 24 ಮಂತ್ಸ್ ಪ್ಲಾನ್ ಇದು, 2 ವರ್ಷ ಕಟ್ಟುವಂತದ್ದು ಒಂದು ಸೇವಿಂಗ್ಸ್ ಪ್ಲಾನ್. ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ಸ್ ನಮ್ದು ಫಸ್ಟ್ ಪಾಯಿಂಟ್. ಅದನ್ನ ಯಾರು ತಗೊಳಕ್ ಬರ್ತಾರೋ ಅವ್ರಿಗೆ ನಮ್ಮ ಕಂಪನಿ ಒಂದು ಆಫರ್ ಬಿಟ್ಟಿದ್ದಾರೆ. ಏನ್ ಆಫರ್ ಅಂದ್ರೆ ಈ ತರ ಸರ್ಪ್ರೈಸ್ ಗಿಫ್ಟ್ ಇಟ್ಟಿದ್ದಾರೆ. ಎಷ್ಟೋ ಕಂಪನೀಸ್ EMI ಅಲ್ಲಿ ಏನೇನೋ ಈ ತರ ಆಫರ್ಸ್ ಇಟ್ಟಿದ್ದಾರೆ. ಯಾವ್ದೋ ವರ್ಷಕ್ಕೆ ಒಂದ್ಸತಿ ಏನೋ ಒಂದು ಕೊಟ್ಟಿರ್ತಾರೆ ಅಷ್ಟೇ. ನಮ್ದು 24 ಮಂತ್ಸ್ಗೂ 24 ಗಿವ್ ಇದೆ. ಫಸ್ಟ್ ಮಂತ್ ಅಲ್ಲಿ ಏನಿದೆ ಅಂದ್ರೆ ಗೋಲ್ಡ್ ನೆಕ್ಲೆಸ್ ಇದೆ, ಅದು ಬಂಪರ್ ಪ್ರೈಸ್ ಅಂತಾರೆ, ಬಂಪರ್ ಡ್ರಾ ಅಂತಾರೆ. ಅದು 28ನೇ ತಾರೀಕು ನಡೆಯುತ್ತೆ. ನೆಕ್ಸ್ಟ್ ಸರ್ಪ್ರೈಸ್ ಗಿಫ್ಟ್ ಮತ್ತೆ ಗೋಲ್ಡ್ ರಿಂಗ್ ಬಂದ್ಬಿಟ್ಟು 22ಕ್ಕೆ ನಡೆಯುತ್ತೆ. ಆಕ್ಚುಲಿ ಇವತ್ತು ನಾನು ಲೈವ್ ಡ್ರಾ ನಂದು ನಮ್ಮ ಸೀಸನ್ 2 ನೋಡಿದೆ ನಾನೇ. ನೆಕ್ಸ್ಟ್ ಇದೇ ತರ ರಿಪೀಟ್ ಆಗ್ತಾ ಹೋಗುತ್ತೆ. ಗೋಲ್ಡ್ ರಿಂಗ್ ಸರ್ಪ್ರೈಸ್ ಗಿಫ್ಟ್ 24 ಮಂತ್ಸ್ ರಿಪೀಟ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಮಂತ್ ಅಲ್ಲಿ ಹೋಂಡಾ ಆಕ್ಟಿವಾ ಇದೆ. ನೆಕ್ಸ್ಟ್ ಟಾಟಾ ಪಂಚ್ ಕಾರ್, ಆಪಲ್ ಐಫೋನ್ 15 ಜನಕ್ಕೆ, ಅಲ್ಲಲ್ಲ ಸಾರಿ, ಆಪಲ್ ಐಫೋನ್ 5 ಜನಕ್ಕೆ. ಅದೇ ತರ ನೆಕ್ಸ್ಟ್ ಸ್ವಿಫ್ಟ್ ಕಾರ್ ಇದೆ, ಮಾರುತಿ ಸ್ವಿಫ್ಟ್ ಇದೆ. ಗೋಲ್ಡ್ ನೆಕ್ಲೆಸ್ ರಿಪೀಟ್ ಆಗಿದೆ. ಮತ್ತೆ ನೆಕ್ಸ್ಟ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಮ್ಯಾಕ್ ಬುಕ್ ಏರ್ ಅನ್ನೋದು ಲ್ಯಾಪ್ಟಾಪ್, ಅದು 75,000ದಿಂದ 92,000 ರೂಪಾಯಿವರೆಗೂ ಇದೆ ಲ್ಯಾಪ್ಟಾಪ್ ಅದು. ನೆಕ್ಸ್ಟ್ ಪ್ರೀಮಿಯಂ ಹೋಮ್ ಫರ್ನಿಚರ್ ಫುಲ್ ಸೆಟ್ ಬರುತ್ತೆ ಅದು. ನೆಕ್ಸ್ಟ್ ಯಮಹಾ ಬೈಕ್ ಇದೆ, ಗೋಲ್ಡ್ ನೆಕ್ಲೆಸ್, ಟ್ರ್ಯಾಕ್ಟರ್, ನಮ್ಮ ರೈತರಿಗೆ ಹೆಲ್ಪ್ ಆಗುತ್ತೆ, ಟ್ರ್ಯಾಕ್ಟರ್ ಬಿಟ್ಟಿದ್ದಾರೆ. ನೆಕ್ಸ್ಟ್ ರಾಯಲ್ ಎನ್ಫೀಲ್ಡ್ ಬೈಕ್, TVS ಜುಪಿಟರ್ ಇದೆ. ಹೋಮ್ ಅಪ್ಲಿಯನ್ಸಸ್ ಅಂದ್ರೆ ಕಿಚನ್ ಐಟಮ್ಸ್, ಮತ್ತೆ ಈ ತರ ವಾಷಿಂಗ್ ಮಿಷಿನ್, ಫ್ರಿಜ್ ಆಗಿರ್ಬೋದು. ನೆಕ್ಸ್ಟ್ ಮತ್ತೆ ನೆಕ್ಲೆಸ್ ಇದೆ, ಅಪಾರ್ಚಿ ಬೈಕ್ ಇದೆ ಇಬ್ಬರಿಗೆ. ಹೋಂಡಾ ಆಕ್ಟಿವಾ 3 ಜನಕ್ಕೆ, ಥೈಲ್ಯಾಂಡ್ ಟ್ರಿಪ್ ಇದೆ. ನೆಕ್ಸ್ಟ್ ಪಲ್ಸರ್ 200 ಇದೇ ತರ ಗೋಲ್ಡ್ ನೆಕ್ಲೆಸ್, ಗೋಲ್ಡ್ ರಿಂಗ್ಸ್ ಮತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ. ಮಹೀಂದ್ರ XUV ಕಾರ್ ಇದೆ. ಪ್ರಾಪರ್ಟಿ 30-40 ಲ್ಯಾಂಡ್, ಇದು ಗೆದ್ದಿರುವಂತ ಒಂದು ವ್ಯಕ್ತಿಗೆ ನಮ್ಮ ಅನಿಲ್ ಸರ್ ಇದನ್ನ ಕರ್ಕೊಂಡು ಹೋಗಿ ಅವ್ರಿಗೂ ಇದನ್ನ ಪ್ರೊವೈಡ್ ಮಾಡಿದ್ದಾರೆ. ಸ್ವಂತ ಮನೆದಾನ ಅನ್ನೋದು ಎಷ್ಟೋ ಜನ ಒಂದು ಕನ್ಸಾಗಿರತ್ತೆ. 2 BHK ಫ್ಲಾಟ್ ಬಿಟ್ಟಿದ್ದಾರೆ ನಮ್ಮ ಇದರಲ್ಲಿ ಸರ್ಪ್ರೈಸ್ ಗಿಫ್ಟ್ ಅಲ್ಲಿ. ನೀವು 24 ಮಂತ್ಸ್ ಪೇ ಮಾಡಿ ನಿಮ್ಗೆ ಈ ತರ ಇನ್ನೊಂದೇನ ಹೇಳ್ಬೇಕಂದ್ರೆ, 1ನೇ ತಿಂಗಳಿಗೆ 2ನೇ ತಿಂಗಳಿಗೆ ಏನೋ ನಿಮ್ಗೆ ಗಿಫ್ಟ್ ಬಂತು, ಯಾವ್ದು ಗೋಲ್ಡ್ ನೆಕ್ಲೆಸ್ ಅಲ್ಲಿ ಆಪಲ್ ಐಫೋನು ಇಲ್ಲ ಕಾರ್ ಬೈಕ್ ಏನೋ ಬಂತು 2ನೇ ತಿಂಗಳಿಗೂ ಇಲ್ಲ ಮಿಡಲ್ ಆಫ್ ದ ಮಂತ್, ಅಲ್ಲಿಗೆ ನೀವು ಸ್ಟಾಪ್ ಮಾಡ್ಕೋಬಹುದು. ನೀವು ಕಂಟಿನ್ಯೂ ಮಾಡೋ ತರ ಏನು ಫೋರ್ಸಬಲ್ ಏನು ಇಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ದು ಮತ್ತೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಮತ್ತೆ ನಿಮ್ಮ ಕಾಯಿನ್ ಡ್ರಾ ಬಾಕ್ಸ್ ಹಾಕ್ತಾರೆ. ಮತ್ತೆ ನೀವು ಇನ್ನೊಂದು ಬಹುಮಾನಕ್ಕೆ ಎಲ್ಲ ಆಪರ್ಚುನಿಟಿ ಇರುತ್ತೆ. ಬಹುಮಾನ ಜೊತೆಗೆ ಮತ್ತೆ ನೀವು ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ಸ್ ನೀವು ಮನೆಗೆ ತಗೊಂಡು ಹೋಗ್ಬೋದು, ಅದು 10% ಡಿಸ್ಕೌಂಟ್ ಜೊತೆಗೆ. ಇವಾಗ ಏನು 24 ಮಂತ್ಸ್ ನೀವು ಪೇ ಮಾಡಿ ಏನು ಬಂದಿಲ್ವಾ ನಿಮ್ಗೆ, ಟೆನ್ಷನ್ ಆಗ್ಬೇಡಿ, ಏನು ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ. ನಿಮ್ 24,000 10% ಡಿಸ್ಕೌಂಟ್ ಕೊಟ್ಬಿಟ್ಟು ನಾವು ಎಲೆಕ್ಟ್ರಾನಿಕ್ಸ್ 55 ಇಂಚ್ ಟಿವಿ, 43 ಇಂಚ್ ಟಿವಿ ಇದೆ. ನಮ್ದೇ ಬ್ರಾಂಡೆಡ್ ಟಿವಿ ಅದು. ಎಲ್ಲ ಸೋನಿ, ಸ್ಯಾಮ್ಸಂಗ್, ಫಿಲಿಪ್ಸ್ ಎಲ್ಲ 1 year ವಾರಂಟಿ ಕೊಟ್ರೆ, ನಮ್ದು ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ಸ್ ಎಲ್ಲ 2 year ಅಬವ್ ವಾರಂಟಿ ಇದೆ. ನೆಕ್ಸ್ಟ್ ವಾಷಿಂಗ್ ಮಿಷಿನ್, ಫ್ರಿಡ್ಜ್, ಕೂಲರ್, ಮಿಕ್ಸರ್, ಇಂಡಕ್ಷನ್ ಸ್ಟವ್ ಇದೆ, ವಾಟರ್ ಪ್ಯೂರಿಫೈರ್ ಈ ತರ. ನೆಕ್ಸ್ಟ್ ಫರ್ನಿಚರ್ಸ್ ಬಂದ್ರೆ ಸೋಫಾ ಇದೆ, 3+2 ಸೀಟರ್ ಸೋಫಾ, ಕಿಂಗ್ ಸೈಜ್ ಕಾಟ್, ಕ್ವೀನ್ ಸೈಜ್ ಕಾಟ್ ಅದರ ಮಂಚಗಳು. ನೆಕ್ಸ್ಟ್ ವಾರ್ಡ್ರೋಬ್, 2 ಬಾಗಿಲಿನ ಬೀರುವು, 3 ಬಾಗಿಲಿನ ಬೀರುವು. ನೆಕ್ಸ್ಟ್ ಡೈನಿಂಗ್ ಟೇಬಲ್, 4 ಜನ ಕುತ್ಕೊಳೋದು, 6 ಜನ ಕುತ್ಕೊಳೋದು. ಕಾಫಿ ಟೇಬಲ್, W ಕ್ಯಾಬಿನೆಟ್ ಅಂದ್ರೆ ಆಫೀಸ್ ಫರ್ನಿಚರ್ ಅದು. ಔಟ್ಡೋರ್ ಅಂಡ್ ಇಂಡೋರ್, ಮನೆ ಒಳಂಗಣ ಹೊರಾಂಗಣ ಒಂದು ಫರ್ನಿಚರ್ಸ್ ಅದು, ಟೇಬಲ್ಸ್ ಅಂಡ್ ಚೇರ್ಸ್. ನೆಕ್ಸ್ಟ್ ನಿಮ್ಗೆ ಅದು ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ಸ್ ಎಲ್ಲ ನಮ್ಮ ಮನೇಲಿ ಇದೆ ಅಂದ್ರೆ ಟ್ರಿಪ್ ಎಂಜಾಯ್ ಮಾಡಿ. ಗೋವಾ, ಅಲಿಪಿ, ಕೊಚ್ಚಿ, ಇದಲ್ದೆ ಇನ್ನ ಜೈಪುರ್, ಮನಾಲಿ ಎಲ್ಲ 3 ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ ಆಗುವಂತ ಒಂದು ಟೂರಿಸಂ ಪ್ಯಾಕೇಜ್ ಇದು. ಒಳ್ಳೆ ಕ್ವಾಲಿಟಿ ಫುಡ್ ಜೊತೆಗೆ. ನೆಕ್ಸ್ಟ್ ಹೇಳ್ಬೇಕಂದ್ರೆ ಜೂಡಲ್ ಕಿಡ್ ಅಂದ್ರೆ ಏನಂದ್ರೆ, ಈ ಪ್ಲೇ ಗ್ರೌಂಡ್ ಅಲ್ಲಿ ಆಟ ಆಡೋ ಮಕ್ಕಳು ಪ್ಲೇ ಸ್ಟೋರ್ ಅಲ್ಲಿ ಗೇಮ್ಸ್ ಡೌನ್ಲೋಡ್ ಮಾಡ್ಕೊಂಡು PUBG, ಫ್ರೀ ಫೈರ್ ಅಂತ ಕಾರ್ ರೇಸಿಂಗ್, ಬೈಕ್ ರೇಸಿಂಗ್ ಏನೇನೋ ಗೇಮ್ಸ್ ಇನ್ಸ್ಟಾಲ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತಿದ್ದ ಜಾಗದಲ್ಲೇ ಕಲ್ಗಳ ತರ ಕೂತ್ ಬಿಟ್ಟಿರ್ತಾರೆ ಮೊಬೈಲ್ ಇಟ್ಕೊಂಡು. ಹತ್ರ ಮೊಬೈಲ್ ಕೊಡ್ಬೇಕು, ಊಟ ಮಾಡಕ್ ಮೊಬೈಲ್ ಕೊಡ್ಬೇಕು, ನಿದ್ದೆ ಮಾಡಕ್ಕೂ ಮೊಬೈಲ್ ಕೊಡ್ಬೇಕು ಈಗಿನ ಕಾಲದ ಮಕ್ಕಳಿಗೆ. ನಾವು ಟಿವಿ ನೋಡ್ಬೇಕಂದ್ರೆ ಅವ್ರಿಗೂ ಮೊಬೈಲ್ ಕೊಡ್ಬೇಕು, ಈ ತರ ಕಾಲಾಗಿ ಬಂದ್ಬಿಟ್ಟಿದೆ. ಅವ್ರನ್ನ ಆಚೆ ತಗೊಂಬರಕ್ಕೆ ಜೂಡಲ್ ಕಿಡ್ ಅಂತ ಬಿಟ್ಟಿದ್ದಾರೆ. ನೆಕ್ಸ್ಟ್ ಟ್ರೇಡಿಂಗ್ ಅಕಾಡೆಮಿ, ನಿಮ್ಗೆ ಟ್ರೇಡಿಂಗ್ ನಾಲೆಜ್ ಇದ್ರೆ ಇದರಲ್ಲಿ ಇನ್ವೆಸ್ಟ್ ಮಾಡ್ಕೋಬಹುದು, ಟ್ರೇಡಿಂಗ್ ಮಾಡ್ಕೋಬಹುದು ನೀವು. ನೆಕ್ಸ್ಟ್ ನಮ್ದು ಮೊಬೈಲ್ ಇದೆ ಮತ್ತೆ ಟೈಲರಿಂಗ್ ಮಿಷಿನ್ ಇದೆ ಅಪ್ಕಮಿಂಗ್. ನೆಕ್ಸ್ಟ್ ಕಾರ್ ವಿನ್ನರ್ಸ್, ಇದರಲ್ಲಿ ಬಂದಿರುವಂತ ವಿನ್ನರ್ಸ್ ಇಷ್ಟು ಜನ ಇದೆ ನೋಡಿ. ನಾವು ಅನಿಲ್ ಸರ್ ಪ್ರಾಪರ್ಟಿ ವಿನ್ ಆದಾಗ ಜಯಕುಮಾರ್ ಅನ್ನೋ ಅವರೇ ಕರ್ಕೊಂಡು ಲ್ಯಾಂಡ್ ಪ್ರೊವೈಡ್ ಮಾಡಿದ್ದಾರೆ. 30-40 ಸೈಟ್ ಏನಿತ ಕೊಡಿಸಿದ್ದಾರೆ. ಇದೇ ತರ ಆಪಲ್ ಐಫೋನ್ ಇದು ಗೆದ್ದಿರುವಂತ ಟೈಮಲ್ಲಿ ಉಮೇಶ್ ಅನ್ನೋರು ಕೊಟ್ಟಿದ್ದಾರೆ. ನೆಕ್ಸ್ಟ್ ನಮ್ಮ ಅನಿಲ್ ಸರ್ ಅನ್ನೋರು ಜಸ್ಟ್ ಒಂದು ಟ್ರಾವೆಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಡ್ರೈವರ್ ಆಗಿದ್ದವ್ರು ಇವಾಗ ಈ ಕಂಪನಿಗೆ ಡೈರೆಕ್ಟರ್ ಆಗಿದ್ದಾರೆ.
ಸೀಸನ್ 3 KB ನಮ್ ಸೀಸನ್ ಹೆಸರು ಕರ್ನಾಟಕ ಬ್ಯಾಂಗ್ಳೂರ್ ಅಂತ. ಈ ತರ ಸುಮಾರು ಜನ ಗಿಫ್ಟ್ ಬಂದಿದೆ ನೋಡಿ, ಇದೆಲ್ಲ ಲೈವ್ ಪ್ರೂಫ್, ಇದೆಲ್ಲ ಯೂಟ್ಯೂಬ್ ಅಲ್ಲಿ ಬೇಕಾದ್ರೆ ವಿಸಿಟ್ ಮಾಡಿ. ಡ್ರೀಮ್ ಡೇಲ್ TV9 ಅಂತ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಚೆಕ್ ಮಾಡ್ವಿ, ಯೂಟ್ಯೂಬ್ ಅಲ್ಲಿ ಎಲ್ಲ ಇದೆ, ಎಲ್ಲ ಕಡೆ ಇದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ನೆಕ್ಸ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಂದ್ರೆ, ಇವಾಗ 30-40 ಸೈಟ್, ಅಪಾರ್ಟ್ಮೆಂಟ್, ಕಾರ್ ಏನಾದ್ರು ಬಂದ್ರೆ ನೀವು 30% ಟ್ಯಾಕ್ಸ್ ಪೇ ಮಾಡ್ಬೇಕಾಗುತ್ತೆ. ಯಾಕೆ ನೀವು ಟ್ಯಾಕ್ಸ್ ಪೇ ಮಾಡ್ಬೇಕಂದ್ರೆ, ಯಾವ್ದೋ ಚಿಕ್ಕ ಕಂಪ್ನಿ ಅಲ್ಲ, ನಮ್ದು ಕಾರ್ಪೊರೇಟ್ ಕಂಪ್ನಿ, 34 ಬ್ರಾಂಚಸ್ ಪ್ಲಸ್ ಇದೆ, ಹೆಡ್ ಆಫೀಸಸ್ 2 ಇದೆ. ಅಪ್ಕಮ್ ನೆಕ್ಸ್ಟ್ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರು ಮಾಡುವಂತ ಕಂಪನಿ, ಅದಕ್ಕೆ 30% ಟ್ಯಾಕ್ಸ್ ಪೇ ಮಾಡ್ಬೇಕು. ನಮ್ದು ಲೀಗಲಿ ಅಪ್ರೂವ್ಡ್ ಗೌರ್ಮೆಂಟ್ ಇಂದ ಅಪ್ರೂವಲ್ ತಗೊಂಡ್ ನಡೆಸ್ತಾ ಇರೋ ಕಂಪನಿ, ಅದಕ್ಕೆ ಟ್ಯಾಕ್ಸ್ 30% ಕಟ್ತಿರೋ ಏನೋ ಅದು ನೀವು. ಮತ್ತೆ ಅದನ್ನ ನೀವು ಬ್ಯಾಂಕ್ ಡೀಟೇಲ್ಸ್ ಮತ್ತೆ ನಿಮ್ಮ ಪ್ಯಾನ್ ಕಾರ್ಡ್ ತಗೊಂಡು ರೀಫಂಡ್ ಮಾಡ್ಕೋಬಹುದು. ನಮ್ಮ ಶೋರೂಮ್ಸ್ ಇದೇ ತರ ಮಂಗಳೂರಲ್ಲಿದೆ, ಬೆಂಗಳೂರಲ್ಲಿದೆ, ಮೈಸೂರಲ್ಲಿದೆ. ನಾನು ಬ್ರಾಂಚ್ ಆಫೀಸ್ ವಿಸಿಟ್ ಮಾಡಿದ್ದೀನಿ ನಮ್ಮ ಅಂದ್ರಳ್ಳಿಯಲ್ಲಿ, ಹೆಡ್ ಆಫೀಸ್ ವಿಸಿಟ್ ಮಾಡಿದ್ದೀನಿ ನಮ್ಮ ಇಂದಿರಾನಗರಲ್ಲಿ. ನೆಕ್ಸ್ಟ್ ನಾನು ಬೆಂಗಳೂರು ನಮ್ಮ ಇದು ಶೋರೂಮ್ ವಿಸಿಟ್ ಮಾಡ್ತೀನಿ, ಅತಿ ಶೀಘ್ರದಲ್ಲಿ ವಿಸಿಟ್ ಮಾಡ್ತೀನಿ ನಾನು. ಓಕೆ, ಇಲ್ಲಿಗೆ ನನ್ನ ಪ್ಲಾನಿಂಗ್ ಪ್ರೆಸೆಂಟೇಷನ್ ಅನ್ನು ಎಂಡ್ ಮಾಡ್ತಾ ಇದ್ದೀನಿ, ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಡ್ರೀಮ್ ಡೀಲ್ ಅನ್ನೋದು ನಿಮ್ಮ ಕನಸು, ನಮ್ಮ ಜವಾಬ್ದಾರಿ. ಎಲ್ರಿಗೂ ಥ್ಯಾಂಕ್ ಯು.